ಸ್ನೇಹಿತರೆ, ಅರ್ಶಾಪಿಯ ಕಾಮರ್ಸ್ ಸೆಲ್ಲರ್ ಆ್ಯಪನ್ನು ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಮತ್ತು ಅದನ್ನು ಸಂಪೂರ್ಣವಾಗಿ ಯಾವ ರೀತಿ ಬಳಸ್ಕೋಬೋದು, ಅದರ ವಿಧಾನಗಳೇನಿದೆ, ಬಳಸುವಂಥ ವಿಧಾನ ಏನು ಅಂತ ಕಂಪ್ಲೀಟಾಗಿ ಒಂದು ವಿಡಿಯೋವನ್ನು ವಾಚ್ ಮಾಡೋ ಮೂಲಕ ನಾವು ಅದನ್ನು ಅರ್ಥ ಮಾಡ್ಕೋಬೋದಾಗಿದೆ. ಸೊ ಬನ್ನಿ ಸ್ನೇಹಿತರೆ, ಒಂದೊಂದಾಗಿ ಅದನ್ನು ಅರ್ಥ ಮಾಡ್ಕೊಳ್ಳುವ. ಮೊದಲಾಗಿ ನಿಮ್ಮ ಪ್ಲೇಸ್ಟೋರ್ ನೀವು ಓಪನ್ ಮಾಡಬೇಕಾಗುತ್ತೆ. ನಂತರ ಇಲ್ಲಿ ಅರ್ಶಾಪಿ ARSHOPPI ಇದನ್ನು ಟೈಪ್ ಮಾಡಬೇಕಾಗುತ್ತೆ. ಸೊ ನಂತರ ಇಲ್ಲಿ ASP ಅನ್ನೋವಂಥ ಒಂದು ಆ್ಯಪ್ ಓಪನ್ ಆಗುತ್ತೆ, ಅರ್ಶಾಪಿ ASP ಅನ್ನೋಂಥದ್ದು. ನಂತರ ಇದನ್ನು ಕ್ಲಿಕ್ ಮಾಡ್ತೀರಾ ನೀವು. ನಂತರ ಇದನ್ನು ನೀವು ನಿಮ್ಮ ಫೋನಲ್ಲಿ ಇನ್ಸ್ಟಾಲ್ ಮಾಡ್ಕೋತೀರಾ. ಸೊ ಸ್ವಲ್ಪ ಟೈಮ್ ತೊಗೋಬೋದು ಇನ್ಸ್ಟಾಲ್ ಆಗಲಿಕ್ಕೆ, ಡಿಪೆಂಡಿಂಗ್ ಅಪಾನ್ ಯುವರ್ ಇಂಟರ್ನೆಟ್ ಸ್ಪೀಡ್, ಕನೆಕ್ಷನ್ ಇನ್ ಸ್ಪೀಡ್ ಇರುತ್ತೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಸ್ನೇಹಿತರೆ, ಅರ್ಶಾಪಿ ASP ಆ್ಯಪ್ ಈಗ ಸಂಪೂರ್ಣವಾಗಿ ನಿಮ್ಮ ಫೋನಲ್ಲಿ ಇನ್ಸ್ಟಾಲ್ ಆಗ್ತಾ ಇದೆ. ಸೊ ಇನ್ಸ್ಟಾಲ್ ಆದ ನಂತರ ಏನು ಮಾಡ್ತೀರಾ ಅಂತ ಹೇಳಿದ್ರೆ, ಸೊ ಡೈರೆಕ್ಟಾಗಿ ಇಲ್ಲಿಂದ ಓಪನ್ ಮಾಡಬಹುದು ಅಥವಾ ಡೈರೆಕ್ಟ್ ನೀವು ಇದನ್ನು ಕ್ಲೋಸ್ ಮಾಡಿ ನಿಮ್ಮ ಫೋನ್ ಸ್ಕ್ರೀನಲ್ಲಿ ಎಲ್ಲಿದೆ ಅಂದರೆ ಅಲ್ಲೂ ಕೂಡ ನೀವು ಹುಡುಕಿ ಓಪನ್ ಮಾಡ್ಕೋಬೋದು. ಸೊ ನಾನೀಗ ಡೈರೆಕ್ಟಾಗಿ ಇಲ್ಲಿಂದ ಓಪನ್ ಮಾಡ್ತಾ ಇದ್ದೀನಿ, ಇನ್ಸ್ಟಾಲ್ ಆಗ್ತಾ ಇದೆ ನಿಮ್ಮ ಫೋನಲ್ಲಿ. ಸೊ ಸ್ನೇಹಿತರೆ, ನಾನು ಇಲ್ಲಿಂದನೇ ಡೈರೆಕ್ಟಾಗಿ ಈಗ ಓಪನ್ ಮಾಡ್ತಾ ಇದ್ದೀನಿ. ಸೊ ಆ್ಯಪ್ ಓಪನ್ ಆಗಿದೆ. ಸೊ ನಂತರ ಇದರಲ್ಲಿ ನೀವು ಯಾವ ರೀತಿ ರಿಜಿಸ್ಟರ್ ಮಾಡ್ಕೋಬೇಕು ಅನ್ನೋವನ್ನು ಇಲ್ಲಿ ತಿಳಿಸ್ಕೊಡೋಣ. ಸೊ ಸ್ನೇಹಿತರೆ, ಕಾಮರ್ಸ್ ಶಾಪನ್ನು ನೀವು ರಿಜಿಸ್ಟರ್ ಮಾಡ್ಕೋಬೇಕು, ಇದರಲ್ಲಿ ವ್ಯವಹಾರ ಮಾಡಬೇಕು ಅಂತ ಹೇಳಿದ್ರೆ ಅರ್ಶಾಪಿ ಒಂದು ಕಾಮರ್ಸ್ನ ನೀವು ಸೆಲೆಕ್ಟ್ ಶಾಪ್ ಟೈಪಲ್ಲಿ ನೀವು ಕಾಮರ್ಸ್ ಅನ್ನೋ ಒಂದು ಕ್ಲಿಕ್ ಮಾಡ್ತೀರಾ. ನಂತರ ಸೊ ಮೊದಲಿಗೆ ನೀವು ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ಸೊ ಕಾಮರ್ಸ್ ಕ್ಲಿಕ್ ಮಾಡಿದ್ರಿ, ನಂತರ ನೀವು ಇಲ್ಲಿ ರಿಜಿಸ್ಟರ್ ASP ಅಕೌಂಟ್ ಇದನ್ನು ಕ್ಲಿಕ್ ಮಾಡ್ತೀರಾ ಸ್ನೇಹಿತರೆ. ಸೊ ಕ್ಲಿಕ್ ಮಾಡಿದ್ಮೇಲೆ ಸೊ ನಿಮ್ಮ ಯಾವ ಶಾಪಲ್ಲಿ ನೀವು ರಿಜಿಸ್ಟರ್ ಮಾಡ್ತಿದ್ದೀರಾ ಅಲ್ಲೇ ನಿಮ್ಮ ಫೋನಲ್ಲಿ ಲೊಕೇಶನ್ ಆನ್ ಮಾಡಿಕೊಂಡು ಸ್ನೇಹಿತರೆ, ಲೊಕೇಶನ್ ಆಫ್ ಇದ್ದರೆ ಇದು ಲೊಕೇಶನ್ ಆಫ್ ಇದ್ದರೆ ಆನ್ ಮಾಡಿಕೊಂಡು, ಸೊ ನೀವು ಯಾವ ಅಂಗಡಿಯಲ್ಲಿ ನೀವು ರಿಜಿಸ್ಟರ್ ಮಾಡ್ಕೋಬೇಕು ಅಲ್ಲಿಯ ಲೊಕೇಶನ್ ಆನ್ ಮಾಡಿಕೊಂಡು ನಂತರ ನೀವು ಇದನ್ನು ಅಲೋ ಮಾಡಿ. ನಂತರ ಅದು ನಿಮ್ಮ ಇದು ಒಂದು ಒನ್ ಟೈಮ್ ರಿಜಿಸ್ಟ್ರೇಷನ್ ಆಗಿರ್ತದೆ. ಇದೇ ಒಂದು ಲೊಕೇಶನ್ನ ಮೇಲೆ ನಮ್ಮ ಡೆಲಿವರಿ ಪರ್ಸನ್ ಅವರು ನಿಮ್ಮ ಶಾಪ್ಗೆ ಆರ್ಡರ್ ಬಂದಾಗೆಲ್ಲ ಬಂದು ಕಲೆಕ್ಟ್ ಮಾಡುವಂಥದ್ದು ಆಗಿರ್ತದೆ ಸ್ನೇಹಿತರೆ. ಸೊ ಮರ್ಚೆಂಟ್ ನೇಮ್, ಯಾರು ಅಂಗಡಿಯ ಓನರ್ ಇದ್ದಾರೆ, ಮಾಲೀಕರಿದ್ದಾರೆ, ಅವರ ಒಂದು ಹೆಸರನ್ನು ಹಾಕ್ತೀರಾ ಇಲ್ಲಿ. ಸೊ ನಾನು ಒಂದು ಇಲ್ಲಿ ಹೆಸರನ್ನು ಬಳಸ್ತಾ ಇದ್ದೀನಿ, ಪ್ರಕಾಶ್ KP ಅನ್ನೋ ಒಂದು ಹೆಸರನ್ನು ನನ್ನ ಫ್ರೆಂಡ್ ಹೆಸರಾಗಿರ್ತದೆ, ನಾನು ಇಲ್ಲಿ ಉಪಯೋಗಿಸ್ತಾ ಇದ್ದೀನಿ. ಸೊ ನಂತರ ಫೋನ್ ನಂಬರ್ ಹಾಕ್ತಾ ಇದ್ದೀನಿ ಸ್ನೇಹಿತರೆ. ಸೊ ಈ ಒಂದು ಫೋನ್ ನಂಬರ್ ಆಗಿರ್ತದೆ ನೀವು ಪರ್ಮನೆಂಟ್ ಆಗಿ. ನಂತರ ವಾಟ್ಸಪ್ ಇದ್ದರೆ ಇದೇ ನಂಬರ್ ಇರ್ಬೋದು, ಹಾಕ್ಬೋದು. ಸೊ ನಂತರ ಸ್ನೇಹಿತರೆ, ಇಮೇಲ್ ID ಇದ್ದರೆ ಇಮೇಲ್ ID ಎಂಟ್ರಿ ಮಾಡಿ. ಸೊ ಏನೂ ಇಲ್ಲ, ಇಮೇಲ್ ID ಇಲ್ಲ ಅಂತ ಹೇಳಿದರೆ NA ಅಂತ ಟೈಪ್ ಮಾಡಿ. ಸೊ ಪ್ಯಾನ್ ಕಾರ್ಡ್ ಇದ್ದರೆ ಪ್ಯಾನ್ ಕಾರ್ಡ್ ನಂಬರ್ ಎಂಟ್ರಿ ಮಾಡಿ. ಇಲ್ಲಿ ಏನೂ ಇಲ್ಲ ಅಂತ ಹೇಳಿದರೆ NA ಅಂತ ಟೈಪ್ ಮಾಡಿದ್ರೆ ಆಯಿತು. ಪ್ಯಾನ್ ಕಾರ್ಡ್ ಇದ್ದರೆ ಪ್ಯಾನ್ ಕಾರ್ಡ್ ಎಂಟ್ರಿ ಮಾಡ್ತೀರಾ ಸ್ನೇಹಿತರೆ. ಸೊ ಶಾಪ್ ನೇಮ್ ಇದಾಗಿರ್ತದೆ. ಸೊ ನಿಮ್ಮ ಒಂದು ಶಾಪು ಅರ್ಶಾಪಿಯ ಕಸ್ಟಮರ್ಸ್ ಮತ್ತು ಯೂಸರ್ಸ್ ಏನಿದ್ದಾರೆ, ನಿಮ್ಮ ಶಾಪ್ ಇಡೀ ಊರ ಎಲ್ಲ ಸಾರ್ವಜನಿಕರಿಗೆ ನಿಮ್ಮ ಶಾಪ್ ಅರ್ಶಾಪಿ ತೋರಿಸುವಂಥ ಕೆಲಸ ಮಾಡ್ತದೆ. ಸೊ ಹಾಗಾಗಿ ನಿಮ್ಮ ಒಂದು ಶಾಪ್ನ ಹೆಸರನ್ನು ನಾವು ಇಲ್ಲಿ ಟೈಪ್ ಮಾಡ್ತೀರಾ ಸ್ನೇಹಿತರೆ. ನಾನು ಇಲ್ಲಿ ಒಂದು ಶಾಪ್ನ ಹೆಸರನ್ನು ಕೊಡ್ತಾ ಇದ್ದೀನಿ, ಅದಾಗಿರ್ತದೆ PRAKSH ಪ್ರಕಾಶ್ ವೆಜಿಟೇಬಲ್ಸ್ ಆಗಿರ್ತದೆ. ಸೊ ನಂತರ ಸ್ನೇಹಿತರೆ, ಲೊಕೇಶನ್ ಆನ್ ಇದೆ. ಸೊ ಲೊಕೇಶನ್ ಆಗಿದೆ, ಕೆಲವು ಟೈಮಲ್ಲಿ ತಗೊಳ್ಳಲ್ಲ ಇಲ್ಲಿ. ಸ್ನೇಹಿತರೆ, ಲೊಕೇಶನ್ ಆನ್ ಇದೆ, ಇನ್ನೂ ಕೂಡ ತಗೊಂಡಿಲ್ಲ. ಹಾಗಾಗಿ ನೀವು ಯಾವ ಒಂದು ಲೊಕೇಶನಲ್ಲಿ ಇದ್ದರೆ ಅದೇ ಅಡ್ರೆಸ್ನ, ನಿಮ್ಮ ಶಾಪ್ ಅಡ್ರೆಸ್ನ ಕೂಡ ನೀವು ಎಂಟ್ರಿ ಮಾಡಿ ಇಲ್ಲಿ ರಿಜಿಸ್ಟರ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ಆಗಿ JLB ರೋಡ್ ಹುಣಸೂರು. ಸೊ ನೋಡಿ, ಇಲ್ಲಿ JLB ರೋಡ್ ಹುಣಸೂರು ಅನ್ನೋ ಅಂತ ಬಂದಿದೆ. ನಾನು ಇದನ್ನು ಕೂಡ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ತೀನಿ. ಅಕಸ್ಮಾತ್ ಈ ಜಾಗದಲ್ಲಿ ನಿಮ್ಮ ಲೊಕೇಶನ್ ತೊಗೊಂಡಿದ್ರೆ ನೀವು ಇಲ್ಲಿ ಕೊಡುವಂಥ ಅವಕಾಶ ಇರಲ್ಲ. ಸೊ ಸ್ನೇಹಿತರೆ, ಸೊ ನಾನು ಬರ್ದಾಕಿದ್ದೀನಿ, JLB ರೋಡ್ ಹಾಕಿದೆ, ಹುಣಸೂರು ಕ್ಲಿಕ್ ಮಾಡಿದ್ದೀನಿ. ಸೊ ಬಂದಿದೆ. ಸೊ ನಂತರ ಕಮ್ಯುನಿಕೇಷನ್ ಅಡ್ರೆಸ್ನ ಕ್ಲಿಕ್ ಮಾಡ್ತಾಯಿದ್ದೀನಿ. ಸೊ ಕಂಟ್ರಿ ಇಂಡಿಯಾ ಸೆಲೆಕ್ಟ್ ಮಾಡಿದೆ. ನಂತರ ಸ್ಟೇಟ್ ಕರ್ನಾಟಕ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ನಂತರ ಡಿಸ್ಟ್ರಿಕ್ ಬಂದು ಮೈಸೂರು ಸೆಲೆಕ್ಟ್ ಮಾಡಿದ್ದೀನಿ. ಸೊ ನಂತರ ತಾಲೂಕು ಬಂದು ಹುಣಸೂರು ಸೆಲೆಕ್ಟ್ ಮಾಡಿದ್ದೀನಿ. ನಂತರ ಬ್ಯಾಂಕ್ ಡೀಟೇಲ್ಸ್. ಸೊ ನೀವೇನು ವ್ಯವಹಾರವನ್ನು ಮಾಡ್ತೀರಾ, ಕಸ್ಟಮರ್ಸ್ ನಿಮಗೆ ನಿಮ್ಮ ಶಾಪ್ಗೆ ಮತ್ತು ಅರ್ಶಾಪಿಗೆ ಏನು ಪೇಮೆಂಟ್ಸ್ನ ಮಾಡ್ತಾರೆ, ಅದು ಕಂಪ್ನಿ ನಿಮಗೆ ಡೈಲಿ ಮತ್ತು ವೀಕ್ಲಿ ಯಾವುದಾರಾಗಿರ್ಬೋದು ನಿಮಗೆ ಪೇಮೆಂಟ್ ಕೊಡುವಂಥ ಕೆಲಸ ಮಾಡ್ತದೆ. ಅಲ್ಲಿ ಬೈ ಡಿಫಾಲ್ಟಾಗಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ನಂತರ ನಿಮ್ಮ ಅಕೌಂಟ್ ನಂಬರ್ ಏನಿದೆ ಅದನ್ನು ನೀವು ಎಂಟ್ರಿ ಮಾಡ್ತೀರಾ. ನಂತರ IFSC ಕೋಡ್ ಎಂಟ್ರಿ ಮಾಡ್ತೀರಾ ಸ್ನೇಹಿತರೆ. ಸೊ ಎಂಟ್ರಿ ಮಾಡಿದ್ಮೇಲೆ ಕ್ಯಾಟಗರಿ, ಸೊ ನಿಮ್ಮ ಶಾಪ್ನ ಕ್ಯಾಟಗರಿ ಆಗಿರ್ತದೆ. ಸೊ ನೀವು ಫ್ರೂಟ್ಸ್ ಆಗಿರ್ಬೋದು, ಅಪ್ಲಯನ್ಸ್ ಆಗಿರ್ಬೋದು, ಫುಡ್ ಆ್ಯಂಡ್ ರೆಸ್ಟೋರೆಂಟ್ ಆಗಿರ್ಬೋದು, ಬೇಕರಿ ಸ್ವೀಟ್ಸ್ ಆಗಿರ್ಬೋದು. ಸೊ ಯಾವ ಕ್ಯಾಟಗರಿಯಲ್ಲಿ ಬರ್ತೀರಾ ಆ ಒಂದು ಕ್ಯಾಟಗರಿಯಲ್ಲಿ ನೀವು ರಿಜಿಸ್ಟರ್ ಮಾಡ್ಕೋಬೋದು. ಸೊ ನಾನೀಗ ವೆಜಿಟೇಬಲ್ಸ್ ಅನ್ನೋ ಒಂದು ನಾನು ಕ್ಲಿಕ್ ಮಾಡ್ತಾಯಿದ್ದೀನಿ. ಸೊ ವೆಜಿಟೇಬಲ್ಸ್ ಕ್ಯಾಟಗರಿಯಲ್ಲಿ ಕ್ಲಿಕ್ ಮಾಡ್ತಾಯಿದ್ದೀನಿ. ಸೊ ನಂತರ ಸ್ನೇಹಿತರೆ, GST ನಂಬರ್, ನಿಮ್ಮ GST ನಂಬರ್ ಎಂಟ್ರಿ ಮಾಡ್ಬೋದು. ಸೊ ಏನೂ ಕೂಡ ಇಲ್ಲ ಅಂತ ಹೇಳಿದರೆ ನಾಟ್ ಅಪ್ಲಿಕೇಬಲ್ NA ಅಂತ ನೀವು ಕ್ಲಿಕ್ ಮಾಡ್ಬೋದು ಸ್ನೇಹಿತರೆ.
ಸೊ ನಂತರ ಈ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ನೀವು ಅಕ್ಸೆಪ್ಟ್ ಮಾಡ್ಕೊಂಡ್ಮೇಲೆ ರಿಜಿಸ್ಟರ್ಡ್ ಮಾಡ್ತೀರಾ ಸ್ನೇಹಿತರೆ. ರಿಜಿಸ್ಟರ್ ಮಾಡಾದ ನಂತರ ನಿಮ್ಮ ಫೋನ್ಗೆ ಯೂಸರ್ ಐ ಡಿ ಪಾಸ್ವರ್ಡ್ ಕೂಡ ಬರುತ್ತೆ. ಬೈ ಡಿಫಾಲ್ಟ್ ನೀವು ಇಲ್ಲಿ ಲಾಗಿನ್ ಆಗ್ಬೋದು. ಸೊ ಕಂಪ್ನಿಯಿಂದ ಅಪ್ರೂವ್ ಮಾಡಿದ ತಕ್ಷಣ ನಿಮಗೆ ಕಂಪ್ನಿ ನೀವು ಲಾಗಿನ್ ಆಗ್ಲಿಕ್ಕೆ ಆಗಲ್ಲ. ಅಪ್ರೂವ್ ಮಾಡಿದ ನಂತರ ನೀವು ಸೊ ಅಗ್ರಿಮೆಂಟ್ ಎಲ್ಲ ಆದಮೇಲೆ ನೀವು ಅದನ್ನು ಓಪನ್ ಮಾಡ್ಕೊಬೋದು ಸ್ನೇಹಿತರೆ. ಸೊ ನಂತರ ಇಲ್ಲಿ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ನೀವು ಶಾಪ್ ಫೋಟೋ ಇದೊಂದು ನೀವು ತುಂಬ ಜಾಗರೂಕತೆಯಿಂದ ಹಾಕೋಬೇಕು. ಇದೇ ಒಂದು ಆಗಿರ್ತದೆ ಶಾಪ್ ಫೋಟೋ. ಯಾರು ಅರ್ಶಾಪಿಯ ಯೂಸರ್ ಆ್ಯಪ್ನ ಯೂಸ್ ಮಾಡ್ತಾರೋ, ರಿಟೇಲ್ ಕಸ್ಟಮರ್ ಆಗಿರ್ಬೋದು, ಡಿಸ್ಟ್ರಿಬ್ಯೂಟರ್ ಆಗಿರ್ಬೋದು, ಕಸ್ಟಮರ್ ಆಗಿರ್ಬೋದು, ಯಾರು ಯೂಸ್ ಮಾಡ್ತಾರೆ ಅವರಿಗೆಲ್ಲೂ ಕೂಡ ನಿಮ್ಮ ಈ ಒಂದು ಶಾಪ್ ಫೋಟೋನ ನೋಡ್ಬೋದು, ನಿಮ್ಮ ಶಾಪನ್ನು. ಹಾಗಾಗಿ ಹೇಳ್ತಾ ಇದ್ದೀನಿ. ಸೊ ನಿಮ್ಮ ಫೋಟೋನ ನೀವು ನಿಮ್ಮ ಫೋನಲ್ಲಿ ಕ್ಯಾಪ್ಚರ್ ಮಾಡಿಕೊಂಡು ಅಥವಾ ಕ್ಯಾಮ್ರಾ ಮೂಲಕ ಹೊಡ್ಕೊಂಡು ಅದನ್ನು ಸ್ವಲ್ಪ ಸೈಜ್ನ ಕಂಪ್ರೆಸ್ ಮಾಡಿ ಹಾಕಿದ್ರೆ ಇನ್ನೂ ಕೂಡ ಒಳ್ಳೆಯದು, ಬೇಗ ತೋರಿಸುತ್ತೆ. ಸೊ ಚೂಸ್ ಫ್ರಮ್ ಗ್ಯಾಲರಿ ಅದನ್ನು ಕೊಡ್ತಾ ಇದ್ದೀನಿ. ಸೊ ಶಾಪ್ ಫೋಟೋ ಫಾರ್ ಎಕ್ಸಾಂಪಲ್ ಇದನ್ನು ನಾನು ಕಾಲಿಫ್ಲವರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಜಾಗದಲ್ಲಿ ನೀವು ನಮ್ಮ ಶಾಪ್ ಫೋಟೋನ ಏನು ಬೇಕಾದ್ರೂ ಅದನ್ನು ನೀವು ಆ್ಯಡ್ ಮಾಡ್ಕೋಬೋದು ಸ್ನೇಹಿತರೆ. ನಂತರ ಅಪ್ಲೋಡ್ ಕೊಡ್ತಾ ಇದ್ದೀನಿ. ನಂತರ ನೀವು ಅಪ್ಲೋಡನ್ನು ಕೊಡ್ತೀರಾ, ಅಪ್ಲೋಡ್ ಆಗ್ತದೆ ಅದು. ನಂತರ ಇದೇ ರೀತಿ ಆಗಿರ್ತದೆ. ನೀವು ಇಲ್ಲಿ ಆಧಾರ್ ಕಾರ್ಡ್ ಆಗಿರ್ಬೋದು, ಪ್ಯಾನ್ ನಂಬರ್ ಆಗಿರ್ಬೋದು, ಪಾಸ್ಬುಕ್ ಅಂದರೆ ಪೂರ್ತಿ ಪಾಸ್ಬುಕ್ ಅಲ್ಲ, ಫ್ರಂಟ್ ಕಾಪಿ ಆಗಿರ್ತದೆ. ನಿಮ್ಮ ಅಕೌಂಟ್ ನಂಬರ್ ಮತ್ತು IFSC ವೆರಿಫೈ ಮಾಡಲಿಕ್ಕೋಸ್ಕರವಾಗಿ. ನಂತರ ಅಡ್ರೆಸ್ ಪ್ರೂಫ್, ಯಾವ ಅಡ್ರೆಸ್ಸಲ್ಲಿ ಐ ಡಿ ಕಾರ್ಡ್ ಹಾಕಿದ್ರು ಆಯಿತು, ಆಧಾರ್ನ ಬ್ಯಾಕ್ ಸೈಡ್ ಅಡ್ರೆಸ್ ಪ್ರೂಫ್ ಹಾಕಿದ್ರು ಆಯಿತು, ತೊಂದರೆ ಇಲ್ಲ. ನಂತರ ಬಿಲ್ ಅಂದರೆ ನೀವು ಆನ್ಲೈನ್ ಬಿಲ್ನ ಕೊಡ್ತಾ ಇದ್ದೀರಾ ಅಥವಾ ಪ್ರಿಂಟೆಡ್ ಬಿಲ್ ಕೊಡ್ತಾ ಇದ್ದೀರಾ, ಬೈ ಹ್ಯಾಂಡ್ ರೈಟಿಂಗ್ ಬಿಲ್ಲನ್ನು ಕೊಡ್ತಾ ಇದ್ದೀರಾ. ಸೊ ಆ ಒಂದು ಬಿಲ್ನ ಸ್ಯಾಂಪಲ್ ಇದೆ, ಅದನ್ನು ನೀವು ಇಲ್ಲಿ ಒಂದು ಫೋಟೋ ಹೊಡೆದು ಅಪ್ಲೋಡ್ ಮಾಡ್ತೀರಾ ಸ್ನೇಹಿತರೆ. ನಂತರ GST, ನಿಮ್ಮ GST ಕಾಪಿ ಇದ್ದರೆ ಅದನ್ನು ಕೂಡ ಅಪ್ಲೋಡ್ ನಂಬರ್ ಹಾಕಿದರೆ ನೀವು ಆ GST ಕಾಪಿನ ಕೂಡ ಹೊಡೆದು ನೀವು ಇಲ್ಲಿ ಅಪ್ಲೋಡ್ ಮಾಡಬಹುದು ಸ್ನೇಹಿತರೆ. ಅರ್ಶಾಪಿಯ ಸೆಲ್ಲರ್ ASP ಆ್ಯಪಲ್ಲಿ ನೀವು ರಿಜಿಸ್ಟರ್ ಮಾಡ್ಕೊಳ್ಳುವಂಥ ಕಂಪ್ಲೀಟ್ ಆಗಿ ಇದೊಂದು ವಿಧಾನ ಆಗಿರ್ತದೆ ಸ್ನೇಹಿತರೆ. ಅಂದರೆ ಡನ್ ಅಂತ ಕೊಡ್ತೀರಾ. ಸೊ ಡನ್ ಅಂತ ನೀವು ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಈ ಥರ ಒಂದು ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ. ಇದಕ್ಕೆ ನಾವು ಡ್ಯಾಶ್ಬೋರ್ಡ್ ಅಂತ ಹೇಳ್ತೀವಿ. ಸೊ ಇದಾಗಿರ್ತದೆ ನಿಮ್ಮ ASP 1-2 ಆಗಿರ್ತದೆ ನಿಮ್ಮ ಕಾಮರ್ಸ್ನ ASP ID. ಸೊ ಅಂತ ಸ್ನೇಹಿತರೆ, ಈ ಒಂದು ರಿಜಿಸ್ಟ್ರೇಷನ್ ಪ್ರೊಸೆಸ್ ಆದಮೇಲೆ ಕಂಪ್ನಿ ವತಿಯಿಂದ ನಿಮಗೆ ಒಂದು ಕಾಲ್ ಬರುತ್ತೆ. ಸೊ ಫೈನಲೈಸೇಷನ್ ಕೂಡ ಆಗುತ್ತೆ ಅಲ್ಲಿ, ಮತ್ತು ಒಂದು ಅಗ್ರಿಮೆಂಟ್ ಫಾರ್ಮ್ಯಾಟ್ ಇರುತ್ತೆ. ಸೊ ಅಗ್ರಿಮೆಂಟ್ ಕೂಡ ಆಗುತ್ತೆ. ಸೊ ನಂತರ ಫೈನಲೈಸೇಷನ್ ಆದಮೇಲೆ ಸ್ನೇಹಿತರೆ ನೀವು ಇಲ್ಲಿ ಲಾಗಿನ್ ಮಾಡಿಕೊಂಡು ಕಂಪ್ಲೀಟ್ ಆದಂಥ ಒಂದು ಅರ್ಶಾಪಿಯ ಸೇವೆನ ತಾವು ಖಂಡಿತ ಬಳಸ್ಕೋಬೋದು ಸ್ನೇಹಿತರೆ. ಸೊ ಈ ರೀತಿ ನೀವು ಲಾಗಿನ್ ಆದಮೇಲೆ ಮೊದಲನೇದಾಗಿ ಆಗಿರ್ತದೆ ಆರ್ಡರ್ಸ್ ಬರುವಂಥದ್ದು. ಯಾವುದೇ ಒಬ್ಬ ಒಂದು ಕಸ್ಟಮರ್ ನಿಮ್ಮ ಒಂದು ಶಾಪ್ನ ಸೆಲೆಕ್ಟ್ ಮಾಡಿ ಆರ್ಡರ್ ಹಾಕಿದಾಗ ಈ ಒಂದು ಬಟನಲ್ಲಿ ಆಗಿರುತ್ತೆ ನಿಮ್ಮ ಆರ್ಡರ್ಸ್ ಬರುತ್ತೆ. ಸೊ ಈ ಒಂದು ಬಟನಲ್ಲಿ ನೀವು ಪೂರ್ತಿ ಆರ್ಡರ್ಸ್ನ ನೋಡ್ಕೋಬೋದು. ಪ್ಯಾಕಡ್ ಆಗಿರುವಂಥದ್ದು, ಎಷ್ಟು ಆರ್ಡರ್ ಬಂದಮೇಲೆ ನೀವು ಎಷ್ಟು ಯಾವ ಆರ್ಡರ್ನ ಪ್ಯಾಕ್ ಮಾಡಿದ್ದೀರಾ ಅದನ್ನು ನೋಡ್ಕೋಬೋದು, ಎಷ್ಟು ಪೆಂಡಿಂಗಲ್ಲಿದೆ ಅಂತ ಹೇಳಿ. ಸೊ ನಂತರ ಎಷ್ಟು ಆರ್ಡರ್ನ ಇವತ್ತು ನೀವು ಶಿಪ್ ಮಾಡಿದ್ದೀರಾ ಅದನ್ನು ನೋಡ್ಕೋಬೋದು. ಮತ್ತು ಶೆಡ್ಯೂಲ್ಡ್ ಅಂತ ಹೇಳಿದ್ರೆ ಗ್ರೋಸರಿ ಆಗಿದ್ದರೆ, ಫಾರ್ ಎಕ್ಸಾಂಪಲ್ ದಿನಸಿ ಅಂಗಡಿ ಆಗಿದ್ದರೆ ಅಥವಾ ಬೇರೆ ತರಕಾರಿ ಅಂಗಡಿ ಆಗಿದ್ದರೆ, ಕೆಲವು ಜನ ಕಸ್ಟಮರ್ಸ್ ಏನು ಮಾಡ್ಬೋದು, ನಮ್ಮಲ್ಲಿ ಒಂದು ಫ್ಯೂಚರ್ ಇದೆ. ಬೇರೆ ಡೇಟ್ನ ಅಂದರೆ ಇವತ್ತಿನ ನಾಳೆ ಅಥವಾ ನಾಡಿದ್ದು ಒಂದು 2-3 ದಿನ ಬಿಟ್ಟು ಆ ಡೇಟ್ ಕೂಡ ಸೆಲೆಕ್ಟ್ ಮಾಡ್ಕೊಂಡು ಕೂಡ ಆರ್ಡರ್ ಕೂಡ ಮಾಡ್ಬೋದು. ಆ ರೀತಿ ಕೂಡ ಆಗಿರ್ತದೆ. ಸೊ ಆ ಟೈಮಲ್ಲಿ ನೀವು ಆ ಒಂದು ಆರ್ಡರ್ಗೆ ನೀವು ಡೆಲಿವರ್ ಮಾಡಬೇಕಾಗಿರ್ತದೆ ಸ್ನೇಹಿತರೆ. ನಂತರ ಆಲ್ನ ಕ್ಲಿಕ್ ಮಾಡಿದಾಗ ಎಲ್ಲ ಎಷ್ಟು ಆರ್ಡರ್ಸ್ ಪೆಂಡಿಂಗ್ ಇರ್ಬೋದು, ಶೆಡ್ಯೂಲ್ಡ್ ಇರ್ಬೋದು, ಶಿಪ್ಡ್ ಆಗಿರ್ಬೋದು, ಪ್ಯಾಕ್ಡ್ ಇರ್ಬೋದು, ಎಲ್ಲವೂ ಕೂಡ ಇಲ್ಲಿ ನಿಮಗೆ ಬರುತ್ತೆ ಸ್ನೇಹಿತರೆ. ಸೊ ಮೊದಲಾಗಿ ನೀವು ಆರ್ಡರ್ಸ್ನ ನೋಡ್ತಾ ಹೋಗೋಣ. ಮೊದಲು ಒಂದು ಆರ್ಡರ್ ಬರುತ್ತೆ, ಈಗ ನೋಡೋಣ. ಆರ್ಡರ್ ಬಂದ ಮೇಲೆ ನಂತರ ನಿಮಗೆ ಎಷ್ಟು ಸೇಲ್ಸಲ್ಲಿ ಎಷ್ಟು ಅಮೌಂಟ್ ಕುಂತ್ಕೊಂಡಿದೆ, ನಂತರ ನೀವು ಇದರಲ್ಲಿ ಪ್ರಾಡಕ್ಟ್ನ ಯಾವ ರೀತಿ ಆ್ಯಡ್ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಸೊ ಆರ್ಡರ್ ಬರೋಕ್ಕಿಂತ ಮುಂಚೆ ಸ್ನೇಹಿತರೆ ನಾವು ಮೊದಲು ನೋಡಬೇಕು ಪ್ರಾಡಕ್ಟ್ ವ್ಯೂ ಅಂತ ಹೇಳಿ. ಸೊ ಮೊದಲಾಗಿ ನೀವು ಪ್ರಾಡಕ್ಟ್ನ ಏನು ಆ್ಯಡ್ ಮಾಡ್ತೀರಾ ಇಲ್ಲಿ, ಇದೇ ಒಂದು ಪ್ರಾಡಕ್ಟ್ ಆಗಿರ್ತದೆ. ಕಸ್ಟಮರ್ಸ್ ಬಂದು ಆರ್ಡರ್ ನೋಡಿದ ನಂತರ ಆರ್ಡರ್ ಮಾಡುವಂಥದ್ದು ಸ್ನೇಹಿತರೆ. ಸೊ ಇಲ್ಲಿ ಜಾಗರೂಕತೆಯಿಂದ ನೀವು ಒಂದು ಆ್ಯಡ್ ನ್ಯೂ ಪ್ರಾಡಕ್ಟ್ ನೀವೇ ಆಗಿರ್ತೀರ, ಪ್ರಾಡಕ್ಟ್ನ ಆ್ಯಡ್ ಮಾಡೋವಂಥವ್ರು ಮತ್ತು ರೇಟ್ನ ಫಿಕ್ಸ್ ಮಾಡುವಂಥವ್ರು ಮತ್ತು ಆಫರ್ಸ್ನ ಕೊಡುವಂಥವ್ರು ನೀವೇ ಆಗಿರ್ತೀರ ಸ್ನೇಹಿತರೆ. ಸೊ ಆ್ಯಡ್ ನೀವು ನಿಮಗೆ ಎಷ್ಟು ಬೇಕು ಅಷ್ಟು ಅನ್ಲಿಮಿಟೆಡ್ ಪ್ರಾಡಕ್ಟ್ಸ್ನ ನೀವು ಆ್ಯಡ್ ಮಾಡ್ಕೋಬೋದು. ಸೊ ಆ್ಯಡ್ ನ್ಯೂ ಪ್ರಾಡಕ್ಟ್ನ ಕ್ಲಿಕ್ ಮಾಡ್ತೀನಿ ನಾನು. ಫಸ್ಟಾಗಿ ನನ್ನ ಫೋನಲ್ಲಿ ಇರುವಂತಹ ಒಂದು ಆಲ್ರೆಡಿ ನಾನು ಕ್ಯಾಪ್ಚರ್ ಮಾಡಿ ಇಟ್ಕೊಂಡಂತಹ ಮತ್ತು ಕಂಪ್ರೆಸ್ ಮಾಡಿ ಇಟ್ಕೊಂಡಂತಹ ನಮ್ಮ ವೆಜಿಟೇಬಲ್ಸ್ ಫೋಟೋಸ್ ಇದೆ, ಅದನ್ನು ನಾನು ಹಾಕ್ತೀನಿ. ಇದು ನಾನು ಎಕ್ಸಾಂಪಲ್ಗೋಸ್ಕರ ಹಾಕ್ತಾ ಇರೋದು. ಯಾರೇ ಕಾಮರ್ಸ್ನ ಪ್ಲಾಟ್ಫಾರ್ಮ್ನ ಯೂಸ್ ಮಾಡಿಕೊಂಡು ಇದೇ ರೀತಿ ಆಗಿರ್ತದೆ. ನೀವು ತಮ್ಮ ಕ್ಯಾಟಗರಿಯ ಫೋಟೋಸ್ನ ಅದು ಅಪ್ಲೋಡ್ ಮಾಡ್ಕೋಬೋದು ಸ್ನೇಹಿತರೆ. ಸೊ ಈಗ ನಾನು ವೆಜಿಟೇಬಲ್ ಶಾಪ್ನ ರಿಜಿಸ್ಟರ್ ಮಾಡ್ತಾ ಇದ್ದೀನಿ. ಹಾಗಾಗಿ ನಾನು ಆ್ಯಸ್ ಎ ಒಂದು ಮರ್ಚೆಂಟ್ ಅಂತ ತಿಳ್ಕೊಳ್ಳಿ ನನಗೆ. ಸೊ ಹಾಗಾಗಿ ನಾನು ವೆಜಿಟೇಬಲ್ ಫೋಟೋಸ್ನ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಸ್ನೇಹಿತರೆ, ಮೊದಲಾಗಿ ನಾನು ಬೀಟ್ರೂಟ್ ಇಲ್ಲಿ ನಾನು ಸೆಲೆಕ್ಟ್ ಮಾಡಿದೆ. ಸೊ ಅಲ್ಲಿ ಹೆಸರು ಕೂಡ ಇದೆ, ಅದು ಯೂಸ್ ಆಗುತ್ತೆ ನಮಗೆ. ಸೊ ಕ್ಯಾಟಗರಿ ಕ್ಲಿಕ್ ಮಾಡ್ತೀರಾ, ವೆಜಿಟೇಬಲ್ಸ್ ಇಲ್ಲೂ ಕೂಡ ಕೊಡ್ತೀರಾ. ನಂತರ ಬೀಟ್ರೂಟ್ ಅನ್ನೋ ಹೆಸರು ನಾನು ಟೈಪ್ ಮಾಡ್ತಾ ಇದ್ದೀನಿ, ಬೀಟ್ರೂಟ್. ಸೊ ನಂತರ ಕೆಪಾಸಿಟಿ 1 kg ಅಂತ ಇಲ್ಲಿ 200 ಗ್ರಾಮ್ ಕೂಡ ಹಾಕ್ಬೋದು, 500 ಗ್ರಾಮ್ ಕೂಡ ಹಾಕ್ಬೋದು. 5 ಅಂತ ಹಾಕ್ಬಿಟ್ಟು ನೀವು ಇಲ್ಲಿ ಗ್ರಾಮನ್ನು ಸೆಲೆಕ್ಟ್ ಮಾಡಿದ್ರೆ ಅದು 5 ಗ್ರಾಮ್ ಆಗುತ್ತೆ, ಅಥವಾ 500 ಅಂತ ಸೆಲೆಕ್ಟ್ ಮಾಡಿ ಇಲ್ಲಿ ಗ್ರಾಮ್ ಸೆಲೆಕ್ಟ್ ಮಾಡಿದ್ರೆ ಅದು ಗ್ರಾಮ್ಸ್ ಆಗುತ್ತೆ ಸ್ನೇಹಿತರೆ. ನಂತರ ಫಾರ್ ಎಕ್ಸಾಂಪಲ್ ನೀವು 1 ಅಂತ ಕ್ಲಿಕ್ ಮಾಡಿ ಇಲ್ಲಿ kg ಅಂತ ನೀವು ಸೆಲೆಕ್ಟ್ ಮಾಡಿದಾಗ 1 kg ಅನ್ನೋವಂಥ ಒಂದು ಉಚ್ಚಾರಣೆ ಆಗುತ್ತೆ ಸ್ನೇಹಿತರೆ. ಸೊ ನಂತರ ಈ ಒಂದು kgಗೆ ನೀವು MRP ಎಷ್ಟು ಅಂದರೆ ನೀವು
MRP ಎಷ್ಟು ಫಿಕ್ಸ್ ಮಾಡಿದ್ದೀರಾ ಅಂತೇಳಿ. ಫಾರ್ ಎಕ್ಸಾಂಪಲ್ ನಾನು ಒಂದೊಂದು ಬೀಟ್ರೂಟ್ ಆಗಿದ್ದಕ್ಕೆ ಒಂದು 80 rupees ನಾನು ಒಂದು ಎಂಟ್ರಿ ಮಾಡ್ತಾ ಇದ್ದೀನಿ. ಸೊ ಸೆಲ್ಲಿಂಗ್ ಪ್ರೈಸ್ ಅಂದರೆ ನಾನು ಡಿಸ್ಕೌಂಟ್ ಮಾಡಿ ಕಸ್ಟಮರ್ಗೆ ನಾನು ತೋರಿಸ್ತಾ ಇದ್ದೀನಿ ಅಂತ ಹೇಳಿದರೆ ಒಂದು 60 rupees ನಾನು ಅಲ್ಲಿ ಸೆಲ್ಲಿಂಗ್ ಪ್ರೈಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಪ್ರಾಡಕ್ಟ್ ಡೀಟೇಲ್ಸ್ನಲ್ಲಿ ನೀವು ಏನು ಬೇಕು ಅದನ್ನು ನೀವು ನಿಮ್ಮ ಪ್ರಾಡಕ್ಟ್ನ ಬಗ್ಗೆ ಪ್ರತಿಯೊಂದು ಪ್ರಾಡಕ್ಟ್ನ ಬಗ್ಗೆ ಡೀಟೇಲ್ಸ್ನ ಹಾಕ್ಬೋದು. ನಾನು ಇಲ್ಲಿ ಹಾಕ್ತಾ ಇದ್ದೀನಿ ಫ್ರೆಶ್ ಬೀಟ್ರೂಟ್ ಅಂತ ನಾನು ಟೈಪ್ ಮಾಡ್ತಾ ಇದ್ದೀನಿ. ಸೊ ಪ್ರಾಡಕ್ಟ್ ಡೀಟೇಲ್ಸಲ್ಲಿ ನೀವು ತಾವು ಪೂರ್ಣವಾದಂತಹ ಒಂದು ನೀವು ಡೀಟೇಲ್ಸ್ನ ಕೊಡ್ಬೋದು. ಸೊ ಕಸ್ಟಮರ್ ಅದನ್ನು ನೋಡಲಿಕ್ಕೆ ಈಸಿ ಆಗುತ್ತೆ, ಏನಿದೆ ಅದ್ರ ಬಗ್ಗೆ ಡೀಟೇಲ್ಸಲ್ಲಿ ಅಂಥೇಳಿ. ಸೊ ಇದೇ ರೀತಿ ಆಗಿರ್ತದೆ. ನಂತರ ಡನ್ ಕೊಟ್ಟು ಆ್ಯಡ್ ಪ್ರಾಡಕ್ಟ್ ಅಂತ ಕ್ಲಿಕ್ ಮಾಡ್ತೀನಿ ನಾನು. ಸೊ ನಂತರ ಈ ಒಂದು ಪ್ರಾಡಕ್ಟ್ ಏನಾಗಿದೆ ನಿಮ್ಮ ಪ್ರಾಡಕ್ಟಲ್ಲಿ ಈಗ ನೋಡಿ ಸ್ನೇಹಿತರೆ ಆ್ಯಡ್ ಆಗಿದೆ. ಸೊ ಇಲ್ಲಿ ನೀವು ನೋಡ್ಬೋದು ಇದೇ ರೀತಿ ಆಗಿರ್ತದೆ. ನೀವು ಅನ್ಲಿಮಿಟೆಡ್ ಎಷ್ಟು ಪ್ರಾಡಕ್ಟ್ಸ್ನ ನೀವು ಆ್ಯಡ್ ಮಾಡ್ಬೋದು. ಇದೇ ಪ್ರಾಡಕ್ಟ್ ಆಗಿರ್ತದೆ ಕಸ್ಟಮರ್ ನೋಡುವಂಥದ್ದು. ಸೊ ಈಗ ನಾನು ಹಾಕಿದ್ದೆ ಬೀಟ್ರೂಟ್ 1 kg 80 rupees MRP ಇತ್ತು, ಕಾರ್ಟ್ ಹಾಕಿದ್ದೆ 60 rupees ತೋರಿಸ್ತದೆ, ಇನ್ ಸ್ಟಾಕ್ ಇದೆ. ಸೊ ಈಗ ನೀವು ಯಾವತ್ತು ನಿಮ್ಮ ಅಂಗಡಿಯಲ್ಲಿ ಇದು ಪದಾರ್ಥ ಖಾಲಿ ಆಗೋದು ಅದು ಆವತ್ತು ನೀವು ಈ ಒಂದು ಬಟನನ್ನು ಇಲ್ಲಿ ಆಫ್ ಮಾಡಿದಾಗ ಔಟ್ ಆಫ್ ಸ್ಟಾಕ್ ಆದಾಗ ಸೊ ಕಸ್ಟಮರ್ಗೆ ಇದು ತೋರಿಸಲ್ಲ, ಔಟ್ ಸ್ಟಾಕಲ್ಲಿ ಇಲ್ಲ ಅಂಥೇಳಿ. ನೀವು ಆನ್ ಮಾಡಿದ್ರೆ ಮಾತ್ರ ಆಗಿರ್ತದೆ ತೋರಿಸುವಂಥದ್ದು. ಸೊ ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ಈ ಒಂದು ಪದಾರ್ಥ ಇವತ್ತಾಗಿತ್ತು, ನಾಳೆ ಒಂದು ಬೇರೆ ರೇಟ್ ಆಯಿತು, ಚೇಂಜ್ ಆಯಿತು. ಸೊ ನಂತರ ಇಲ್ಲಿ ಹೋಗ್ಬಿಟ್ಟು ಏನು ಮಾಡ್ತೀರಾ ನೀವು ಎಡಿಟ್ ಮಾಡ್ಬೋದು. ಇಲ್ಲಿ ಎಡಿಟ್ ಮಾಡ್ತೀರಾ. ಇದೇ ಒಂದು ಪದಾರ್ಥಕ್ಕೆ ಸೇಮ್ ಪದಾರ್ಥ ಆಗಿದೆ. ಇದಕ್ಕೆ ಏನು ಮಾಡ್ತೀನಿ ಅಂದರೆ ನೀವು MRP ಎಷ್ಟಿತ್ತು 80 rupees ಮುಂಚೆ ಇತ್ತು, ನಾನೀಗ 100 ರೂಪಾಯಿ ಮಾಡ್ತಾ ಇದ್ದೀನಿ. ನಂತರ ಸೆಲ್ಲಿಂಗ್ ಪ್ರೈಸಲ್ಲಿ ಈಗ ನಾನು ಏನು ಮಾಡ್ತಾ ಇದ್ದೀನಿ 80 rupees ಮಾಡ್ತಾ ಇದ್ದೀನಿ. ಸೊ ಸೇಮ್ ಏನೂ ಕೂಡ ಚೇಂಜಸ್ ಮಾಡಲ್ಲ, ನಾನು ಅಪ್ಡೇಟ್ ಪ್ರಾಡಕ್ಟ್ ಕೊಡ್ತೀನಿ. ಸೊ ನಂತರ ಏನಾಯಿತು ಈಗ ನೋಡೋಣ ನಾವು. ಸೊ ನೋಡಿ ಫಸ್ಟ್ ಏನಾಯಿತು 80 rupees ಮತ್ತು 60 ಇತ್ತು, ಇವಾಗ ಏನಾಗಿದೆ 100 and 80 ಆಗಿದೆ. ಸೊ ಈ ರೀತಿ ಆಗಿರ್ತದೆ ಸ್ನೇಹಿತರೆ. ನೀವು ಎಷ್ಟೇ ಒಂದು ಪ್ರಾಡಕ್ಟ್ನ ನೀವು ಆ್ಯಡ್ ಮಾಡ್ಕೋಬೋದು. ಇನ್ನೊಂದು ಪ್ರಾಡಕ್ಟ್ ಬೇಕಾದ್ರೆ ಆ್ಯಡ್ ಮಾಡುವ ತೋರಿಸ್ತೀನಿ ನಾನು ಯಾವ ರೀತಿ ಆ್ಯಡ್ ಮಾಡ್ಕೋಬೇಕು ಅಂಥೇಳಿ. ಬೆಟರ್ ಗ್ರೌಂಡ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಬೆಟರ್ ಗ್ರೌಂಡ್ನ ವೆಜಿಟೇಬಲ್ಸ್ ಪ್ರಾಡಕ್ಟ್ ನೇಮ್ ಒನ್ kg ಎಂಟ್ರಿ ಮಾಡ್ತಾ ಇದ್ದೀನಿ. ಸೆಲೆಕ್ಟ್ 1 kg MRP 100 ಎಂಟ್ರಿ ಮಾಡ್ತಾ ಇದ್ದೀನಿ. ಸೆಲ್ಲಿಂಗ್ ಪ್ರೈಸ್ 80 ಮಾಡ್ತಾ ಇದ್ದೀನಿ, ಕಡಿಮೆ ಪ್ರತಿನ ಕೊಡ್ತಾ ಇದ್ದೀನಿ ಅಂತ ಹೇಳಿ. ನಂತರ ಫ್ರೆಶ್ ಬಿಟರ್ ಗೋಲ್ಡ್ ಎಂಟ್ರಿ ಮಾಡ್ತಾ ಇದ್ದೀನಿ. ನಂತರ ಆ್ಯಡ್ ಪ್ರಾಡಕ್ಟ್ ನಾವು ಕ್ಲಿಕ್ ಮಾಡಿದ್ರೆ ಸೊ ಆ್ಯಡ್ ಆಯಿತು ಸ್ನೇಹಿತರೆ. ಈ ರೀತಿ ಆಗಿರ್ತದೆ. ನೀವು ಸೊ ಯಾವ ಲ್ಯಾಂಗ್ವೇಜಲ್ಲಿ ಬೇಕು ಆ ಲ್ಯಾಂಗ್ವೇಜ್ ನಿಮ್ಮ ಫೋನಲ್ಲಿ ಯಾವ ಫೀಚರ್ಸ್ ಇದೆ ಅದ್ರ ಪ್ರಕಾರವಾಗಿ ನೀವು ಹೆಸರನ್ನು ಕೊಟ್ಕೋಬೋದು ಸ್ನೇಹಿತರೆ. ಸೊ ನಂತರ ಇಲ್ಲಿ ಕ್ಯಾಟಗರಿ ವೈಸ್ ನೋಡಿದಾಗ ಈ ವೆಜಿಟೇಬಲ್ ಅನ್ನೋ ಕ್ಯಾಟಗರಿ ನೀವು 2 ಪ್ರಾಡಕ್ಟ್ನ ಆ್ಯಡ್ ಮಾಡಿದ್ದೀರಾ. ಇಲ್ಲೂ ಕೂಡ ನೀವು ಎಷ್ಟು ಪ್ರಾಡಕ್ಟ್ ಇದೆ ಅಲ್ಲೂ ಕೂಡ ನೋಡ್ಕೋಬೋದು. ಅದೇ ರೀತಿ ಆಗಿರ್ತದೆ, ಇಲ್ಲೂ ಕೂಡ ನೋಡ್ಕೊಳ್ಳುವಂಥದ್ದು. ಸೊ ಈ ಒಂದು ಪ್ರಾಡಕ್ಟ್ನ ಒಂದು ಆರ್ಡರ್ ಆಗಿರ್ತದೆ ನಿಮಗೆ ಈ ಆರ್ಡರ್ಸಲ್ಲಿ ಬರುವಂಥದ್ದು ಸ್ನೇಹಿತರೆ. ಈಗ ಒಂದು ಆರ್ಡರ್ ಹಾಕಿ ನೋಡೋಣ. ಒಂದು ಕಸ್ಟಮರ್ ಯಾರೋ ಒಬ್ಬರು ಇದ್ದಾರೆ, ಅವ್ರು ಆರ್ಡರ್ ಹಾಕ್ತಾರೆ. ಈಗ ಯಾವ ರೀತಿ ಆರ್ಡರ್ ಬರುತ್ತೆ ನಿಮಗೆ ಅದನ್ನು ನೋಡೋಣ. ಸೊ ಸ್ನೇಹಿತರೆ ಈಗ ಒಂದು ಆರ್ಡರ್ ಬಂದಿದೆ, ಆರ್ಡ್ರನ್ನ ಅಕ್ಸೆಪ್ಟ್ ಮಾಡ್ಕೊಂಡು ನೋಡುವ ಯಾವ ರೀತಿ ಆರ್ಡರ್ ಮಾಡ್ಕೋಬೋದು ಅಂತೇಳಿ. ಸೊ ಅರ್ಶಿಕನ್ ASP ನ್ಯೂ ಗ್ರೋಸರಿ ಆರ್ಡರ್ ಇಸ್ ವೇಟಿಂಗ್ ಫಾರ್ ಯು ಅಂತ ಬರ್ತದೆ, ನೋಟಿಫಿಕೇಶನ್ ಬರ್ತಾ ಇದೆ. ಸೊ ಇದನ್ನು ನೋಟಿಫಿಕೇಶನ್ ಕ್ಲಿಕ್ ಮಾಡ್ತೀನಿ. ಸೊ ನಂತರ ಸೊ ಒಂದು ಆರ್ಡರ್ ಬಂದು ತೋರಿಸ್ತಾ ಇದೆ ಡಿಯರ್ ಫ್ರೆಂಡ್ಸ್. ಸೊ ಆರ್ಡರ್ಸಲ್ಲಿ Arsh24 ಅನ್ನೋ ಒಂದು ಪೆಂಡಿಂಗ್ ಆರ್ಡರ್ ಇದೆ. ಸೊ ಡೀಟೇಲ್ಸಲ್ಲಿ ಹೋಗ್ತೀರಾ ನೀವು ಸ್ನೇಹಿತರೆ. ಸೊ ಡೀಟೇಲ್ಸಲ್ಲಿ ಹೋಗ್ತೀರಾ. ಸೊ ನಿಮ್ಮ ಅಂಗಡಿನಲ್ಲಿ ಒಂದು ಆರ್ಡರ್ 2 ಬಂದಿದೆ. ಬೀಟ್ರೂಟ್ ಮತ್ತು ಬಿಟರ್ ಗ್ರೋಡ್ ಎರಡಕ್ಕೂ 1 kg ಆರ್ಡರ್ ಬಂದಿದೆ. ಸೊ ಇಲ್ಲಿ ಗ್ರೋಸರಿ ಆಗಿರ್ಬೋದು, ಏನೇ ಆಗಿರ್ಬೋದು, ನಿಮ್ಮ ಕ್ಯಾಟಗರಿಗೆ ಸಂಬಂಧಪಟ್ಟಂತೆ ಏನು ಆರ್ಡರ್ ಕೂಡ ಇಲ್ಲಿ ಬರ್ಬೋದು. ಸೊ ಇದು ಡೀಟೇಲ್ಸ್ ಪೇಜ್ ಆಗಿರ್ತದೆ. ನಂತರ ಇದನ್ನು ನೀವು ಪ್ಯಾಕ್ ಮಾಡೋದ ಮೇಲೆ ಪ್ಯಾಕ್ಡ್ ಅನ್ನೋವಂಥ ಒಂದು ಬಟನ್ ಕ್ಲಿಕ್ ಮಾಡ್ತೀರಾ ಇಲ್ಲಿ. ಸೊ ನಂತರ ಏನಾಯಿತು ನಿಮ್ಮ ಆರ್ಡರ್ಸಲ್ಲಿ ಇಲ್ಲಿ ಬಂದು ನೀವು ಪ್ಯಾಕ್ ಕ್ಲಿಕ್ ಮಾಡಿದ್ರೆ ಸೊ ಪ್ಯಾಕ್ ಆಗಿರುವಂಥದ್ದು ಇಲ್ಲಿ ಪೆಂಡಿಂಗ್ ಅಂತ ಬರ್ತಾ ಇದೆ. ಸೊ ನಂತರ ಡಿಯರ್ ಫ್ರೆಂಡ್ಸ್ ಡೆಲಿವರಿ ಬಾಯ್ ಸೊ ನಿಮ್ಮ ಒಂದು ಶಾಪ್ಗೆ ಬರ್ತಾರೆ. ಶಾಪ್ ಬಂದ ಮೇಲೆ ಅವರು ಆ ಒಂದು ಪ್ಯಾಕ್ಡ್ ಇರುವಂಥ ಐಟಮ್ನ ಅವರು ಕಲೆಕ್ಟ್ ಮಾಡ್ಕೋತಾರೆ ಡಿಯರ್ ಫ್ರೆಂಡ್ಸ್. ಸೊ ಕಲೆಕ್ಟ್ ಮಾಡ್ಕೋತಾರೆ. ಸೊ ಸ್ನೇಹಿತರೆ ಈ ಪ್ಯಾಕ್ ಮಾಡಿದ್ಮೇಲೆ ಇವಾಗ ಏನು ನಮ್ಮ ಡೆಲಿವರಿ ಬಾಯ್ ಬಂದು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಕಲೆಕ್ಟ್ ಮಾಡ್ಕೊಂಡು ಆದ ನಂತರ ಸೊ ಆ ಒಂದು ಐಟಮ್ ಬಂದು ನಿಮಗೆ ಶಿಪ್ಡಲ್ಲಿ ಟ್ರಾನ್ಸ್ಫರ್ ಆಗಿರ್ತದೆ. ಸೊ ನಂತರ ನೋಡಿ ಅದರಲ್ಲಿ ಅಕ್ಸೆಪ್ಟೆಡ್ ಅಂದರೆ ಇಲ್ಲಿ ಇರುವಂಥ ಒಂದು ಕಾರ್ಟ್ ಐಟಮ್ ಏನಿತ್ತು 2 kg 1 kg ಬೀಟ್ರೂಟ್ ಮತ್ತು ಬಿಟರ್ ಗ್ರೋಡ್ ಏನಿತ್ತು ಸೊ ನಮ್ಮ ಡೆಲಿವರಿ ಬಾಯ್ ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ಸೊ ನಂತರ ಡಿಯರ್ ಫ್ರೆಂಡ್ಸ್ ಏನೋ ಸ್ವಲ್ಪ ಹೊತ್ತು ಬಿಟ್ಟು ನೋಡಿದ್ರೆ ಸೊ ಇದೇ ಒಂದು ಐಟಮ್ ಏನಿದೆ ನಿಮಗೆ ಇಲ್ಲಿ ಡೆಲಿವರ್ಡ್ ಅಂತ ಬರುತ್ತೆ. ಸೊ ಡೆಲಿವರ್ಡ್ ಅಂತ ಬಂದ ತಕ್ಷಣವೇ ಸೊ ನಿಮ್ಮ ಏನು ಸೇಲ್ಸ್ ಅಮೌಂಟ್ ಇತ್ತು ಅದು ಬಂದು ನಿಮ್ಮ ಸೇಲ್ಸ್ ರಿಪೋರ್ಟಲ್ಲಿ ಇವತ್ತಿನ ಸೇಲ್ಸಲ್ಲಿ ನಿಮಗೆ ಆ್ಯಡ್ ಆಗುತ್ತೆ ಸ್ನೇಹಿತರೆ. ಶೀಘ್ರ ಅರೈವಿಂಗ್ ಅಂತ ಬರ್ತಾ ಇದೆ. ಅಂದರೆ ಫಾರ್ ಎಕ್ಸಾಂಪಲ್ ಅರೈವಿಂಗ್ ಅಂದರೆ ಈ ಸ್ಟೇಟಸ್ ಬಂದಾಗಿರ್ತದೆ. ಸೊ ನಮ್ಮ ಡೆಲಿವರಿ ಬಾಯ್ ಇವಾಗ ಆಲ್ರೆಡಿ ಹೊರಟಿದ್ದಾರೆ ಕೊಡಲಿಕ್ಕೆ ಅಂತ ಹೇಳಿ. ಈಗ ನೋಡಿ ಸ್ನೇಹಿತರೆ ನಿಮ್ಮ ಒಂದು ಏನು ನೀವು ಪ್ಯಾಕ್ ಮಾಡಿ ಮತ್ತು ಶಿಪ್ ಮಾಡಿದಿರಿ ಈ ಒಂದು ಐಟಮ್ ಏನಾಗಿದೆ ಈಗ ಡೆಲಿವರ್ಡ್ ಆಗಿದೆ ಕಸ್ಟಮರ್ಗೆ. ಸೊ ನಂತರ ಈಗ ಡೆಲಿವರ್ಡ್ ಆದಮೇಲೆ ನಂತರ ಸ್ನೇಹಿತರೆ ನೋಡಿ ನಿಮ್ಮ ಇವತ್ತಿನ ಒಂದು ಸೇಲ್ ಆಗಿ ಬಂದು 160 rupees ಬಂದು ಇಲ್ಲಿ ಕೊಂಡ್ಕೊಂಡಿದೆ. ಸೊ ಈ ಒಂದು ಮೈ ಸೇಲ್ಸ್ ರಿಪೋರ್ಟ್ ಆಗಿರ್ತದೆ. ಇಲ್ಲಿ ಇವತ್ತಿನ ಫುಲ್ ಎಷ್ಟು ನೀವು ಆರ್ಡರ್ಸ್ನ ಇವತ್ತು ನೀವು ಪ್ಯಾಕ್ ಮಾಡಿ ಶಿಪ್ ಮಾಡ್ತೀರಾ ಅಷ್ಟು ಆರ್ಡರ್ಸ್ನ ಇವತ್ತು ಡೇಟ್ ಬೈ ಡೇಟಲ್ಲಿ ನೀವು ಚೆಕ್ ಮಾಡ್ಕೋಬೋದು. ಫ್ರಮ್ ಟು ಡೇಟ್ ಹಾಕ್ಕೊಂಡು ಆವತ್ತಿನ ಡೇಟ್ಗೆ ಎಷ್ಟು ಸೇಲ್ ಆಗಿತ್ತು ಅಂತ ಈ ಒಂದು ರಿಪೋರ್ಟ್ನ ಇಲ್ಲಿ ಚೆಕ್ ಮಾಡ್ಕೊತೀರಾ.
ಸೊ ನಂತರ ಸೇಲ್ ಆದಮೇಲೆ ನೆಕ್ಸ್ಟ್ ಏನಾಗಿರ್ತದೆ, ಪೇ ಔಟ್ ಅಂದರೆ ನಿಮ್ಮ ಸೇಲ್ಸ್ ಅಮೌಂಟ್ನ ಕಂಪ್ನಿ ಸೆಟ್ಲ್ ಮಾಡುವಂಥ ಸ್ಟೇಜ್ ಆಗಿರ್ತದೆ. ಸೊ ಇಲ್ಲಿ ಪೇ ಔಟ್ಸಲ್ಲಿ ಮೊದಲು ಸ್ನೇಹಿತರೆ ಇಲ್ಲಿ ಪೇಡ್ ಅಮೌಂಟ್ 0 ತೋರಿಸ್ತದೆ, ಬ್ಯಾಲೆನ್ಸ್ 0 ತೋರಿಸ್ತಾ ಇದೆ. ಸೊ ಏನಕ್ಕೆ ಇನ್ನೂ ಯಾವುದು ಕಂಪ್ನಿಗಳು ಪೇ ಮಾಡಿಲ್ಲ ಅಂಥೇಳಿ. ಸೊ ಒನ್ಸ್ ಆ ಒಂದು ₹160 ಅಮೌಂಟ್ಗೆ ಇನ್ನೂ ಒಂದು 10 ಆರ್ಡರ್ ಆಯಿತು, ಸೊ ₹1,600 ಆಯಿತು. ಸೊ ನಂತರ ನಿಮ್ಮ ಪೇಡ್ ಅಮೌಂಟಲ್ಲಿ ಏನಾಗಿದೆ, ಈಗ ಸದ್ಯಕ್ಕೆ 0 ತೋರಿಸ್ತಾ ಇದೆ. ನೋಡಿ ಕಂಪ್ನಿಗೆ ಪೇ ಮಾಡುತ್ತೆ. ಸೊ ಕಂಪ್ನಿ ಪೇ ಮಾಡಿದ್ಮೇಲೆ ನಿಮಗೆ ಏನು ತೋರಿಸ್ತದೆ ನೋಡೋಣ ಸ್ನೇಹಿತರೆ. ಸೊ ಸ್ನೇಹಿತರೆ, ಟುಡೇ ಸೇಲ್ಸಲ್ಲಿ ಇವತ್ತೇನಿತ್ತು ₹160 ಇತ್ತು. ಸೊ ನಂತರ ಬನ್ನಿ ಈಗ ಪೇಔಟಲ್ಲಿ ಅದನ್ನು ನೋಡೋಣ. ಸೊ ಸ್ನೇಹಿತರೆ ನೋಡಿ, ನಿಮ್ಮ ಒಂದು ಕಮಿಷನ್ ಅಮೌಂಟ್ ಏನಿತ್ತು ಇದು ಉದಾಹರಣೆ ಆಗಿರ್ತದೆ. ಸೊ ₹160 ಕಂಪ್ನಿ ನಿಮಗೆ ₹144 ಪೇಡ್ ಮಾಡಿದೆ. ಸೊ ಬ್ಯಾಲೆನ್ಸಲ್ಲಿ 0 ಇದೆ, ಕ್ಯಾರಿ ಫಾರ್ವರ್ಡ್ ಬ್ಯಾಲೆನ್ಸಲ್ಲಿ ಯಾವುದೂ ಕೂಡ ಇಲ್ಲ. ಅಕಸ್ಮಾತ್ ಸೇಲ್ಸಲ್ಲಿ ಒಂದು ₹1,100 ಇತ್ತು, ಕಂಪ್ನಿ ನಿಮಗೆ ₹1,000 ಪೇ ಮಾಡಿದೆ. ಸೊ ಬ್ಯಾಲೆನ್ಸಲ್ಲಿ ₹600 ಇದ್ದರೂ ಕೂಡ ನಾಳೆ ಅದು ಮತ್ತು ನಾಳೆ ಡೆಡ್ಗೆ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಬಟ್ ಆಲ್ಮೋಸ್ಟ್ ಅದು ಆಗಲಿಕ್ಕಿಲ್ಲ, ನಿಮ್ಮ ಒಂದು ಪೇಮೆಂಟ್ ಏನು ಸೆಟಲ್ಮೆಂಟ್ ಆಗ್ತಾ ಇರ್ತದೆ. ಸೊ ಇಲ್ಲಿ ನೀವು ನೋಡ್ಬೋದು, ಬ್ಯಾಲೆನ್ಸ್ ಇದ್ದರೆ ಮೇಲ್ಗಡೆ ಬ್ಯಾಲೆನ್ಸ್ 0 ಇದ್ದರೆ ತೋರಿಸುತ್ತೆ ನಿಮಗೆ. ಸೊ ಅಮೌಂಟ್ ಆಲ್ಮೋಸ್ಟ್ ನಿಮ್ಮ ಒಂದು ಅಮೌಂಟ್ ಫುಲ್ ಪೇಡ್ ಆಗಿದೆ, ಆದ್ದರಿಂದ ಇಲ್ಲಿ ಯಾವುದೇ ರೀತಿಯ ಅಮೌಂಟ್ ಮೇಲ್ಗಡೆ ಸೇರಿಸ್ತಾ ಇಲ್ಲ. ಸೊ ಸ್ನೇಹಿತರೆ, ಈ ರೀತಿ ಆಗಿರ್ತದೆ. ಸೊ ನೀವು ಡೈಲಿ ಬೇಸಿಸಲ್ಲಿ ಆರ್ಶಾಪಿ ಜೊತೆ ತಾವು ಹೊಂದಾಣಿಕೆಯನ್ನು ಮಾಡಿಕೊಂಡು ಟೈಅಪ್ ಮಾಡಿಕೊಂಡು ನಿಮ್ಮ ಸ್ವತಃ ಒಂದು ನೀವು ಬಿಸ್ನೆಸ್ನ ನಿಮ್ಮದೇ ಆದಂಥ ಊರಿನಲ್ಲಿ ನೀವು ಖಂಡಿತವಾಗಿ ಒಳ್ಳೆ ಒಂದು ಮಾರ್ಜಿನ್ನ ಮೂಲಕ ಚೆನ್ನಾಗಿ ಒಂದು ಬೆಳಿಬೋದು ಮತ್ತು ಬಿಸ್ನೆಸ್ನ ಮಾಡಬಹುದು ಅಂತ ಹೇಳ್ತಾ, ಕೊನೆಯದಾಗಿ ಮತ್ತೊಮ್ಮೆ ಒಂದು ಇಂಪಾರ್ಟೆಂಟ್ ವಿಷಯ ಏನಂತ ಹೇಳಿದರೆ ಸ್ನೇಹಿತರೆ, ನೀವು ಇಲ್ಲಿ ಕೊಟ್ಟಿರುವಂಥ ಏನು ಬಟನ್ ಇದೆ ಇದು ಮುಂದೆ ಆನ್ ಆ್ಯಂಡ್ ಆಫ್ ಆಗಿರ್ತದೆ. ಸೊ ಸ್ನೇಹಿತರೆ, ಈ ಥರ ಒಂದು ಆಫ್ ಮಾಡಿದಾಗ ನೀವು ನಿಮ್ಮ ಶಾಪ್ಗೆ ಯಾವುದೇ ರೀತಿಯ ಆರ್ಡರ್ಸ್ ಬರಲ್ಲ. ಸೊ ಇದು ಬಂದು ಕ್ಲೋಸ್ ಆಗಿದೆ ಶಾಪ್ ಅಂತ ಜನರಿಗೆ ನಾವು ತೋರಿಸ್ತೀವಿ. ಸೊ ಅದೇ ರೀತಿ ಅಕಸ್ಮಾತ್ ನೀವು ಡೈಲಿ ಒಂದು ಸಂಜೆ ನೀವು ಒಂದು ಎಷ್ಟು ನಿಮ್ಮ ಕ್ಲೋಸಿಂಗ್ ಟೈಮ್ ಇದೆ, ಅಥವಾ ಸಂಡೇ ಆಗಿರ್ಬೋದು, ಅಥವಾ ನೀವು ಯಾವುದನ್ನ ರಜಾ ಮಾಡ್ಬೋದು, ಅಥವಾ ನೀವು ಟೈಮಿಂಗ್ಗೆ ನೀವು ಮಾರ್ನಿಂಗ್ ಟು ಬೆಳಿಗ್ಗೆಯಿಂದ ಸಂಜೆ ಗಂಟ ನೀವು ಒಂದು ಟೈಮಿಂಗ್ ಫಿಕ್ಸ್ ಮಾಡಿರ್ಬೋದು. ಸೊ ಯಾವ ರೀತಿ ನೀವು ಆ ಬಿಸ್ನೆಸ್ನ ನಿಮಗೆ ಸಂಬಂಧಪಟ್ಟಂತೆ ನೀವು ಯಾವ ರೀತಿ ಮಾಡ್ಕೊಂಡಿರ್ತೀರ ಅದೇ ರೀತಿಯಾಗಿ ನೀವು ಈ ಒಂದು ಬಟನ್ ಆಪರೇಟ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಸಂಡೇ ಇದೆ, ನೀವು ಒಂದು ಹಾಫ್ ಡೇ ಮಾಡ್ತಿದ್ದೀರಾ ಅಥವಾ ಫುಲ್ ಡೇ ಕ್ಲೋಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಆ ದಿನ ನೀವು ಈ ಒಂದು ಬಟನ್ ಅನ್ನು ಆಫ್ ಮಾಡಬೇಕು. ಸೊ ಶಾಪ್ ಇಸ್ ಕ್ಲೋಸ್ ಟುಡೇ ಅಂತ ಸ್ಟೇಟಸ್ ತೋರಿಸ್ತಾ ಇದೆ. ಸೊ ಇಲ್ಲ ನೀವು ಮಂಡೇ ಬೆಳಿಗ್ಗೆ ಬಂದು ನೀವು ಶಾಪ್ನ ಓಪನ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಈ ಒಂದು ಬಟನ್ ನೀವು ಆನ್ ಮಾಡ್ಕೊಂಡಿರಬೇಕು. ಆ ಟೈಮಲ್ಲಿ ಹಾಕಿದ್ರೆ ನಿಮಗೆ ಆರ್ಡರ್ ಬರೋಂಥದ್ದು. ಸೊ ಅಕಸ್ಮಾತ್ ನೀವು ಈ ಒಂದು ಬಟನ್ ಆಫ್ ಮಾಡ್ಕೊಂಡಿದ್ರೆ, ಬೇರೆಯವ್ರು ಆನ್ ಮಾಡ್ಕೊಂಡಿದ್ರೆ, ಸೊ ಬೇರೆಯವ್ರಿಗೆ ಆಲ್ಮೋಸ್ಟ್ ಈಗ ಜನ ನೋಡಿ ಗ್ರಾಹಕರು ಏನು ಕಸ್ಟಮರ್ಸ್ ಎಲ್ಲರೂ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಬೇರೆ ಶಾಪ್ಗೆ ಆರ್ಡರ್ ಹಾಕೋಂಥ ಒಂದು ಚಾನ್ಸಸ್ ಕೂಡ ಇರುತ್ತೆ ಸ್ನೇಹಿತರೆ. ಹಾಗಾಗಿ ಇದೊಂದು ಮುತುವರ್ಜಿ ವಹಿಸಿ ಇಂಪಾರ್ಟೆಂಟ್ ಆಗಿ ಇದೊಂದು ಅಂಶನ ನೀವು ಗಮನದಲ್ಲಿ ಇಟ್ಕೊಂಡಿರಬೇಕು. ಸೊ ಇಷ್ಟಾಗಿರ್ತದೆ ಸ್ನೇಹಿತರೆ, ಆರ್ಶಾಪಿಯ ASP ಸೆಲ್ಲರ್ ಆ್ಯಪ್ನ ನೀವು ಯಾವ ರೀತಿ ಬಳಕೆ ಮಾಡ್ಕೋಬೋದು, ಯಾವ ರೀತಿ ನೀವು ಪ್ರಾಡಕ್ಟ್ನ ಆ್ಯಡ್ ಮಾಡ್ಕೋಬೋದು, ಯಾವ ರೀತಿ ನಿಮ್ಮ ಸೇಲ್ಸ್ನ ನೋಡ್ಬೋದು, ಯಾವ ರೀತಿ ನೀವು ಆರ್ಡರ್ಸ್ನ ಆಪ್ರೇಟ್ ಮಾಡ್ಬೋದು, ಮತ್ತು ನಿಮ್ಮ ಪೇಔಟ್ಗಳು ಯಾವ ರೀತಿ ಸೆಟ್ಲ್ಮೆಂಟ್ ಆಗುತ್ತೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ. ಸೊ ಇದಿಷ್ಟೆಲ್ಲ ನಾವು ತಿಳಿಸ್ಕೊಟ್ಟಿದ್ದೀವಿ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಸೊ ಕಂಪ್ನಿಗೆ ನೀವು ಡೈರೆಕ್ಟಾಗಿ ಕರೆ ಕೂಡ ಮಾಡ್ಬೋದು. ಸೊ ಇಲ್ಲಿವರೆಗೆ ತಾವು ಒಂದು ಅವಕಾಶ ಕೊಟ್ಟು ಈ ಆರ್ಶಾಪಿ ಸೆಲ್ಲರ್ ಪ್ರೆಸೆಂಟೇಷನನ್ನು ಕೇಳಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು. ಶುಭವಾಗಲಿ.